ಕಮಾಂಡ್ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಹಾಗೆ ಆಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಅದನ್ನೇ ಹೇಳಿದ್ರು. ಯಾವಾಗ ಆಗ್ತಾರೆ ಡಿಕೆ ಶಿವಕುಮಾರ್ ಸಿಎಂ ಅಂದ್ರೆ ಹೈಕಮಾಂಡ್ ಹೇಳಬೇಕು ಅಂತ. ಹೈಕಮಾಂಡ್ ಹೇಳುತ್ತಾ? ಅದು ಇವರಂತೂ ಪ್ರಶ್ನೆ. ಹೈಕಮಾಂಡ್ ಹೇಳಬೇಕು. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಾಧ್ಯ ಆಗೋದು. ಅವರು ಸಿಎಂ ಹಾಗೆ ಆಗ್ತಾರೆ. ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ, ಸಿಎಂ ಆಗ್ತಾರೆ ಅಂತಲ್ಲಿ ರಿಪಬ್ಲಿಕ್ ನಲ್ಲಿ ಕದಲೂರು ಉದಯವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಹಿಂದೆಯೂ ಲೀಡರ್, ಮುಂದೆಯೂ ಲೀಡರ್. ಡಿಕೆಶಿಗೆ ಒಂದು ಅವಕಾಶ ಸಿಗಲಿ ಅನ್ನೋದು ನಮ್ಮ ಅಪೇಕ್ಷೆ ಅಂತ ಹೇಳಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದಂತಹ ಕದಲೂರು ಉದಯ್ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಸಿಎಂ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಪರಿಸ್ಥಿತಿ ಹಿಂದೆನೂ ಒಂದೇ ತರ ಒಗ್ಗಟ್ಟಿನ ಇತ್ತು, ಇವಾಗೂ ಅದೇ ಇದೆ. ನಿಮ್ಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನು ಗೊಂದಲ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅಷ್ಟೇ ವಿಚಾರ, ಇನ್ನೇನಿದೆ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಪ್ರಯತ್ನಗಳು ತಾವು ಕೂಡ ನಡೆಸಿದಿರಿ. ಈಗಿರುವಂತ ಮಾಹಿತಿ ಪ್ರಕಾರ ನಿಮಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ ಸರ್? ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅವಾಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೈಕಮಾಂಡ್ ಕರೆದು ತೀರ್ಮಾನ ಕೊಟ್ರೆ ಅವತ್ತು ಆಗ್ತಾರೆ. ಅದರಲ್ಲಿ ಆ ನಂಬಿಕೆ ತಮಗಿದೆಯಾ ಸರ್ ಆಗ್ತಾರೆ ಅನ್ನೋದು? ಆಗ್ತಾರೆ. ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ದುಡಿದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇದೆ. ಇನ್ನೊಂದು ಕಡೆಗೆ ಅಲ್ಲ ಸರ್, ಈಗ ತಾವು ಕೂಡ ಭೇಟಿಯಾಗಿದ್ರಿ, ಹೈಕಮಾಂಡ್ ನಾಯಕರನ್ನ ವರಿಷ್ಠರೆಲ್ಲ ಭೇಟಿ ಮಾಡಿದ್ರಿ. ತಾವೇನಂತ ಮನವಿ ಮಾಡಿದ್ರಿ ಸರ್? ನಾವೇನು ಅಂದ್ರೆ, ನಾವು ಯಂಗ್ಸ್ಟರ್ಸ್, ಫಸ್ಟ್ ಟೈಮರ್ಸ್ ತುಂಬಾ ಜನ ಗೆದ್ದಿದೀವಿ. ನಮ್ಮಲ್ಲೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ. ಯಂಗ್ಸ್ಟರ್ಸ್ ಪಾರ್ಟಿಗೆ ಕಟ್ಟಲಿಕ್ಕೆ, ಪಾರ್ಟಿನ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ನಾನು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸರ್, ಕೊನೆಯ ಪ್ರಶ್ನೆ. ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸೇಮ್ ಟೈಮ್ ಸಿದ್ದರಾಮಯ್ಯನವರ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಸಂಖ್ಯಾಬಲದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡ್ರಿ, ನಾವು ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಲೀಡ್ರೆ, ಇವತ್ತು ಲೀಡ್ರೆ, ಮುಂದೆನೂ ಲೀಡ್ರೆ. ಅವರು ಅದ್ರ ಬಗ್ಗೆ, ಅವ್ರ ನಾಯಕತ್ವದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಬಟ್ ಏನಂದ್ರೆ, ಅವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ನಾವೆಲ್ಲ ಆಸೆ ಪಡ್ತಿದೀವಿ. ಇದಿಷ್ಟು ಶಾಸಕ ಕದಲೂರು ಉದಯ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಶಾಸಕರಾದಂತಹ ಕದಲೂರು ಉದಯ್ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಸಿಎಂ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಪರಿಸ್ಥಿತಿ ಹಿಂದೆನೂ ಒಂದೇ ತರ ಒಗ್ಗಟ್ಟಿನ ಇತ್ತು, ಇವಾಗೂ ಅದೇ ಇದೆ. ನಿಮ್ಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನು ಗೊಂದಲ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅಷ್ಟೇ ವಿಚಾರ, ಇನ್ನೇನಿದೆ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಪ್ರಯತ್ನಗಳು ತಾವು ಕೂಡ ನಡೆಸಿದಿರಿ. ಈಗಿರುವಂತ ಮಾಹಿತಿ ಪ್ರಕಾರ ನಿಮಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ ಸರ್? ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅವಾಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೈಕಮಾಂಡ್ ಕರೆದು ತೀರ್ಮಾನ ಕೊಟ್ರೆ ಅವತ್ತು ಆಗ್ತಾರೆ. ಅದರಲ್ಲಿ ಆ ನಂಬಿಕೆ ತಮಗಿದೆಯಾ ಸರ್ ಆಗ್ತಾರೆ ಅನ್ನೋದು? ಆಗ್ತಾರೆ. ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ದುಡಿದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇದೆ. ಇನ್ನೊಂದು ಕಡೆಗೆ ಅಲ್ಲ ಸರ್, ಈಗ ತಾವು ಕೂಡ ಭೇಟಿಯಾಗಿದ್ರಿ, ಹೈಕಮಾಂಡ್ ನಾಯಕರನ್ನ ವರಿಷ್ಠರೆಲ್ಲ ಭೇಟಿ ಮಾಡಿದ್ರಿ. ತಾವೇನಂತ ಮನವಿ ಮಾಡಿದ್ರಿ ಸರ್? ನಾವೇನು ಅಂದ್ರೆ, ನಾವು ಯಂಗ್ಸ್ಟರ್ಸ್, ಫಸ್ಟ್ ಟೈಮರ್ಸ್ ತುಂಬಾ ಜನ ಗೆದ್ದಿದೀವಿ. ನಮ್ಮಲ್ಲೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ. ಯಂಗ್ಸ್ಟರ್ಸ್ ಪಾರ್ಟಿಗೆ ಕಟ್ಟಲಿಕ್ಕೆ, ಪಾರ್ಟಿನ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ನಾನು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸರ್, ಕೊನೆಯ ಪ್ರಶ್ನೆ. ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸೇಮ್ ಟೈಮ್ ಸಿದ್ದರಾಮಯ್ಯನವರ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಸಂಖ್ಯಾಬಲದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡ್ರಿ, ನಾವು ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಲೀಡ್ರೆ, ಇವತ್ತು ಲೀಡ್ರೆ, ಮುಂದೆ. ಕಮಾಂಡ್ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಹಾಗೆ ಆಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಅದನ್ನೇ ಹೇಳಿದ್ರು. ಯಾವಾಗ ಆಗ್ತಾರೆ ಡಿಕೆ ಶಿವಕುಮಾರ್ ಸಿಎಂ ಅಂದ್ರೆ ಹೈಕಮಾಂಡ್ ಹೇಳಬೇಕು ಅಂತ. ಹೈಕಮಾಂಡ್ ಹೇಳುತ್ತಾ? ಅದು ಇವರಂತೂ ಪ್ರಶ್ನೆ. ಹೈಕಮಾಂಡ್ ಹೇಳಬೇಕು. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಾಧ್ಯ ಆಗೋದು. ಅವರು ಸಿಎಂ ಹಾಗೆ ಆಗ್ತಾರೆ. ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ, ಸಿಎಂ ಆಗ್ತಾರೆ ಅಂತಲ್ಲಿ ರಿಪಬ್ಲಿಕ್ ನಲ್ಲಿ ಕದಲೂರು ಉದಯವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಹಿಂದೆಯೂ ಲೀಡರ್, ಮುಂದೆಯೂ ಲೀಡರ್. ಡಿಕೆಶಿಗೆ ಒಂದು ಅವಕಾಶ ಸಿಗಲಿ ಅನ್ನೋದು ನಮ್ಮ ಅಪೇಕ್ಷೆ ಅಂತ ಹೇಳಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದಂತಹ ಕದಲೂರು ಉದಯ್ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ
ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಸಿಎಂ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಪರಿಸ್ಥಿತಿ ಹಿಂದೆನೂ ಒಂದೇ ತರ ಒಗ್ಗಟ್ಟಿನ ಇತ್ತು, ಇವಾಗೂ ಅದೇ ಇದೆ. ನಿಮ್ಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ, ನಮ್ಮಲ್ಲಿ ಏನು ಗೊಂದಲ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅಷ್ಟೇ ವಿಚಾರ, ಇನ್ನೇನಿದೆ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಪ್ರಯತ್ನಗಳು ತಾವು ಕೂಡ ನಡೆಸಿದಿರಿ. ಈಗಿರುವಂತ ಮಾಹಿತಿ ಪ್ರಕಾರ ನಿಮಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ ಸರ್? ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೈಕಮಾಂಡ್ ಕರೆದು ತೀರ್ಮಾನ ಕೊಟ್ರೆ ಅವತ್ತು ಆಗ್ತಾರೆ. ಅದರಲ್ಲಿ ಆ ನಂಬಿಕೆ ತಮಗಿದೆಯಾ ಸರ್ ಆಗ್ತಾರೆ ಅನ್ನೋದು? ಆಗ್ತಾರೆ. ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ದುಡಿದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇದೆ. ಇನ್ನೊಂದು ಕಡೆಗೆ ಅಲ್ಲ ಸರ್, ಈಗ ತಾವು ಕೂಡ ಭೇಟಿಯಾಗಿದ್ರಿ, ಹೈಕಮಾಂಡ್ ನಾಯಕರನ್ನ ವರಿಷ್ಠರೆಲ್ಲ ಭೇಟಿ ಮಾಡಿದ್ರಿ, ತಾವೇನಂತ ಮನವಿ ಮಾಡಿದ್ರಿ ಸರ್? ನಾವೇನು ಅಂದ್ರೆ, ನಾವು ಯಂಗ್ಸ್ಟರ್ಸ್, ಫಸ್ಟ್ ಟೈಮರ್ಸ್ ತುಂಬಾ ಜನ ಗೆದ್ದಿದೀವಿ. ನಮ್ಮಲ್ಲೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ, ಯಂಗ್ಸ್ಟರ್ಸ್ ಪಾರ್ಟಿಗೆ ಕಟ್ಟಲಿಕ್ಕೆ, ಪಾರ್ಟಿನ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ನಾನು ಮನವಿಯನ್ನ ಮಾಡ್ಕೊಂಡಿದೀವಿ ಅಷ್ಟೇ. ಸರ್, ಕೊನೆಯ ಪ್ರಶ್ನೆ, ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಸೇಮ್ ಟೈಮ್ ಸಿದ್ದರಾಮಯ್ಯನವರ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಸಂಖ್ಯಾಬಲದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡ್ರಿ, ನಾವು ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಲೀಡ್ರೆ, ಇವತ್ತು ಲೀಡ್ರೆ, ಮುಂದೆನೂ ಲೀಡ್ರೆ ಅವರು. ಅದ್ರ ಬಗ್ಗೆ ಅವ್ರ ನಾಯಕತ್ವದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಬಟ್ ಏನಂದ್ರೆ, ಅವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ನಾವೆಲ್ಲ ಆಸೆ ಪಡ್ತಿದೀವಿ. ಇದಿಷ್ಟು ಶಾಸಕ ಕದಲೂರು ಉದಯ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಶಾಸಕರಾದಂತಹ ಕದಲೂರು ಉದಯ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಸಿಎಂ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಪರಿಸ್ಥಿತಿ ಹಿಂದೆನೂ ಒಂದೇ ತರ ಒಗ್ಗಟ್ಟಿನ ಇತ್ತು, ಇವಾಗೂ ಅದೇ ಇದೆ. ನಿಮ್ಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ, ನಮ್ಮಲ್ಲಿ ಏನು ಗೊಂದಲ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅಷ್ಟೇ ವಿಚಾರ, ಇನ್ನೇನಿದೆ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಪ್ರಯತ್ನಗಳು ತಾವು ಕೂಡ ನಡೆಸಿದಿರಿ. ಈಗಿರುವಂತ ಮಾಹಿತಿ ಪ್ರಕಾರ ನಿಮಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ ಸರ್? ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೈಕಮಾಂಡ್ ಕರೆದು ತೀರ್ಮಾನ ಕೊಟ್ರೆ ಅವತ್ತು ಆಗ್ತಾರೆ. ಅದರಲ್ಲಿ ಆ ನಂಬಿಕೆ ತಮಗಿದೆಯಾ ಸರ್ ಆಗ್ತಾರೆ ಅನ್ನೋದು? ಆಗ್ತಾರೆ. ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ದುಡಿದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇದೆ. ಇನ್ನೊಂದು ಕಡೆಗೆ ಅಲ್ಲ ಸರ್, ಈಗ ತಾವು ಕೂಡ ಭೇಟಿಯಾಗಿದ್ರಿ, ಹೈಕಮಾಂಡ್ ನಾಯಕರನ್ನ ವರಿಷ್ಠರೆಲ್ಲ ಭೇಟಿ ಮಾಡಿದ್ರಿ, ತಾವೇನಂತ ಮನವಿ ಮಾಡಿದ್ರಿ ಸರ್? ನಾವೇನು ಅಂದ್ರೆ, ನಾವು ಯಂಗ್ಸ್ಟರ್ಸ್, ಫಸ್ಟ್ ಟೈಮರ್ಸ್ ತುಂಬಾ ಜನ ಗೆದ್ದಿದೀವಿ. ನಮ್ಮಲ್ಲೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ, ಯಂಗ್ಸ್ಟರ್ಸ್ ಪಾರ್ಟಿಗೆ ಕಟ್ಟಲಿಕ್ಕೆ, ಪಾರ್ಟಿನ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ನಾನು ಮನವಿಯನ್ನ ಮಾಡ್ಕೊಂಡಿದೀವಿ ಅಷ್ಟೇ. ಸರ್, ಕೊನೆಯ ಪ್ರಶ್ನೆ, ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಸೇಮ್ ಟೈಮ್ ಸಿದ್ದರಾಮಯ್ಯನವರ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಸಂಖ್ಯಾಬಲದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡ್ರಿ, ನಾವು